ಕಾಂಗ್ರೆಸ್ನ ಪ್ರಭಾವಿ ನಾಯಕರಿಗೆ ಟಿಕೆಟ್ ಟೆನ್ಷನ್. ಟಿಕೆಟ್ ಕೊಡಬೇಕೋ ಬೇಡವೋ ಎಂಬ ಗೊಂದಲ. ಕಾದು ನೋಡಲು ಮುಂದಾಗಿದ್ದಾರೆ ಪ್ರಭಾವಿ ನಾಯಕ. ಕಾಂಗ್ರೆಸ್ ನಾಯಕರಿಗೆ ಇದೀಗ ಟಿಕೆಟ್ ಟೆನ್ಷನ್ ಶುರುವಾಗಿರುವಂತದ್ದು. ಇವರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನುವಂತಹ ಗೊಂದಲ ಪಕ್ಷದಲ್ಲಿದೆ. ಹಾಗಾಗಿ ಕಾದು ನೋಡಲು ಈಗ ಪ್ರಭಾವಿ ನಾಯಕ ಮುಂದಾಗಿದ್ದಾರೆ. ಮಾಜಿ ಸಚಿವ ಟಿ.ಬಿ. ಜಯಚಂದ್ರಗೆ ಟಿಕೆಟ್ ಟೆನ್ಷನ್ ಶುರುವಾಗಿದೆ. ಶಿರಾ ಕ್ಷೇತ್ರದ ಕೈ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಟಿ.ಬಿ. ಜಯಚಂದ್ರ ಅವರು. ಶಿರಾದಿಂದ ಯಾದವ ಸಮುದಾಯಕ್ಕೆ ಟಿಕೆಟ್ ಕೊಡೋ ಬಗ್ಗೆ ಚರ್ಚೆ ನಡೀತಾ ಇದೆ. ಹಾಗಾಗಿ ಯಾರಿಗೆ ಟಿಕೆಟ್ ಕೊಡೋದು ಅನ್ನೋದು ಇನ್ನೂ ಪಕ್ಷ ಡಿಸೈಡ್ ಮಾಡಿಲ್ಲ. ಇನ್ನು ನಮಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನುವಂಥ ಟೆನ್ಷನ್ ಟಿ.ಬಿ. ಜಯಚಂದ್ರ ಅವರಿಗೆ. ಹಾಗಾಗಿ ಕಾದು ನೋಡುವ ತಂತ್ರಕ್ಕೆ ಅವರು ಮೊರೆ ಹೋಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಇವರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನುವ ವಿಚಾರ ಚರ್ಚೆ ಆಗ್ತಾ ಇದೆ. ಟಿ.ಬಿ. ಜಯಚಂದ್ರರನ್ನ MLCಗೆ ಒಪ್ಪಿಸಿ ಟಿಕೆಟ್ ಯಾದವ ಸಮುದಾಯಕ್ಕೆ ಕೊಟ್ಟರೆ ಹೇಗೆ, ಆ ರೀತಿಯಾಗೂ ಕೂಡ ಪಕ್ಷದಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಟಿಕೆಟ್ ಟೆನ್ಷನ್ ನಲ್ಲಿ ಸದ್ಯ ಈಗ ಜಯಚಂದ್ರ ಅವರು ಸೈಲೆಂಟ್ ಆಗಿದ್ದಾರೆ. ಇನ್ನು ಟಿ.ಬಿ. ಜಯಚಂದ್ರರನ್ನ JDSಗೆ ಸೆಳೆಯೋದಕ್ಕೆ HDK ಕೂಡ ತಂತ್ರ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೊಡದಿದ್ರೆ JDSನಿಂದ ಟಿ.ಬಿ. ಜಯಚಂದ್ರ ಅವರಿಗೆ ಟಿಕೆಟ್ ಕೊಡಲಾಗುತ್ತಂತೆ. ಹಿರಿಯ ಕಾಂಗ್ರೆಸ್ ನಾಯಕ ಟಿ.ಬಿ. ಜಯಚಂದ್ರಗೆ HD ಕುಮಾರಸ್ವಾಮಿ ಅವರು ಗಾಳ ಹಾಕಿದಾರಂತೆ. ಈ ನಿಟ್ಟಿನಲ್ಲೇ ಶಿರಾ ಕ್ಷೇತ್ರದ JDS ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅವರು ಅನೌನ್ಸ್ ಮಾಡಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಒಂದು ವೇಳೆ ಏನಾದರೂ ಟಿ.ಬಿ. ಜಯಚಂದ್ರ ಅವರಿಗೆ ಟಿಕೆಟ್ ಕೊಡದೇ ಇದ್ದಂಥ ಪಕ್ಷದಲ್ಲಿ ಅವರನ್ನ JDS ಪಕ್ಷಕ್ಕೆ ಕರೆತಂದು ಆ ಶಿರಾ ಕ್ಷೇತ್ರದಿಂದ ಟಿ.ಬಿ. ಜಯಚಂದ್ರ ಅವರಿಗೆ ಟಿಕೆಟ್ ಘೋಷಣೆ ಮಾಡೋ ಪ್ಲಾನ್ ಅನ್ನ ಕುಮಾರಸ್ವಾಮಿ ಅವರು ಹಾಕೊಂಡಿದ್ದಾರಂತೆ. ಮತ್ತೆ ಈಗ ಒಂದ್ ವೇಳೆ ಟಿಕೆಟ್ ಸಿಗ್ಲಿಲ್ಲ ಅಂತಂದ್ರೆ ಅಥವಾ ಕಾಂಗ್ರೆಸ್ನಲ್ಲಿ ಏನು MLC ಮಾಡ್ತೀವಿ, ನಿಮ್ಮನ್ನ ಈ ಬಾರಿ ಚುನಾವಣೆಯಿಂದ ದೂರ ಉಳಿರಿ ಅಂತ ಹೇಳಿದ್ರೆ ಅದಕ್ಕೆ ಒಪ್ಕೊಂಡು ಪಕ್ಷದಲ್ಲೇ ಉಳಿತಾರಾ ಅಥವಾ ಶತಾಯಗತಾಯನ ಎಲೆಕ್ಷನ್ಗೆ ನಿಲ್ಲೇಬೇಕು ಅಂತ ಹೇಳಿ ಪಕ್ಷವನ್ನ ಬಿಟ್ಟು JDS ಪಕ್ಷದ ಏನೋ ಒಂದು ಆಫರ್ ಇದೆ ಅಂತ ಹೇಳಲಾಗ್ತಾ ಇದೆ, ಅದನ್ನ ಒಪ್ಕೊಳ್ತಾರಾ ಅನ್ನುವಂಥದ್ದು ಸದ್ಯದ ಕುತೂಹಲ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ಚಿದಾನಂದ್, ಒಂದ್ ವೇಳೆ ಟಿ.ಬಿ. ಜಯಚಂದ್ರ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಗದೆ ಹೋದ್ರೆ ಪಕ್ಷವನ್ನ ಬಿಡೋ ನಿರ್ಧಾರವನ್ನ ಮಾಡಿದಾರಾ? ಶಿರಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ? ಸೌಮ್ಯ ಮಳಲಿ 2018ರ ಚುನಾವಣೆ ಮತ್ತು ಉಪಚುನಾವಣೆಯಲ್ಲಿ ಸತತವಾಗಿ ಸೋತಿರ್ತಕ್ಕಂಥ ಟಿ.ಬಿ. ಜಯಚಂದ್ರ ಅವರಿಗೆ ಈ ಬಾರಿ ಟಿಕೆಟ್ ಕೊಡಬೇಕಾ ಬೇಡ ಎಂಬುದಾಗಿ ಈಗಾಗಲೇ ಹೈಕಮಾಂಡ್ ಮತ್ತು ರಾಜ್ಯದ ನಾಯಕರ ನಡುವೆ ಚರ್ಚೆ ಆರಂಭ ಆಗಿರುವಂಥದ್ದು. ಕಳೆದ ಬಾರಿ ಉಪಚುನಾವಣೆಯಲ್ಲಿ ಕೂಡ ಟಿ.ಬಿ. ಜಯಚಂದ್ರಗೆ ಟಿಕೆಟ್ ಕೊಡುವಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲರವರು ವಿರೋಧವನ್ನು ವ್ಯಕ್ತಪಡಿಸಿದರು. ಈಗಾಗಲೇ ಹೊಸಬರಿಗೆ ಅವಕಾಶವನ್ನು ಕೊಡಬೇಕಂತೇಳಿ ಅವರು ಕೂಡ ಒತ್ತಾಯವನ್ನು ಕೂಡ ಮಾಡಿದರು. ಕೊನೆಗೆ ಸಿದ್ದರಾಮಯ್ಯ ಕಾರಣಕ್ಕಾಗಿ ಟಿ.ಬಿ. ಜಯಚಂದ್ರಗೆ ಟಿಕೆಟನ್ನು ಕೊಡಲಾಯಿತು. ಇದೀಗ ಕ್ಷೇತ್ರದಂತೆ ಓಡಾಟ ಮಾಡ್ತಿರ್ತಕ್ಕಂಥ ಟಿ.ಬಿ. ಜಯಚಂದ್ರಗೆ ಈ ಬಾರಿ ಟಿಕೆಟ್ ಕೊಡಬೇಕಾ ಬೇಡ ಎಂಬ ಚರ್ಚೆ ಆರಂಭ ಆಗಿರೋದು. ಯಾಕಂದರೆ ಪ್ರಮುಖವಾಗಿ ಶಿರಾ ಕ್ಷೇತ್ರದಲ್ಲಿ ಯಾದವ ಸಮುದಾಯದ ಒಬ್ಬರಿಗೆ ಟಿಕೆಟನ್ನು ಕೊಡಬೇಕು. ಆ ಮುಖಾಂತರ ಯಾದವ ಸಮುದಾಯ ಕೂಡ ನ್ಯಾಯ ದೊರಕಿಸಿಕೊಟ್ಟಂತಾಗುತ್ತೆ. ಯಾಕಂತ ಹೇಳಿದ್ರೆ ಪಕ್ಕದ ಚಿತ್ರದುರ್ಗ ಜಿಲ್ಲೆ ಸೇರಿದಂತೆ ರಾಜ್ಯದ ಅನೇಕ ಕಡೆ ಯಾದವ ಸಮುದಾಯ ಇರ್ತಕ್ಕಂಥದ್ದು. ಹಾಗಾಗಿ ಬೇರೆ ಎಲ್ಲೂ ಕೂಡ ಯಾವ ಕ್ಷೇತ್ರಕ್ಕೂ ಕೂಡ ಯಾದವ ಸಮುದಾಯಕ್ಕೆ ಟಿಕೆಟ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಅವಕಾಶಗಳು ಕೂಡ ಸಿಗೋದಿಲ್ಲ. ಪಕ್ಕದ ಹಿರಿಯೂರು ಕ್ಷೇತ್ರದಲ್ಲಿ ಕೂಡ ಯಾದವ ಸಮುದಾಯ ಹೆಚ್ಚಿದ್ರೂ ಕೂಡ ಅಲ್ಲಿ ಸುಧಾಕರ್ ಅವರಿಗೆ ಟಿಕೆಟ್ ಕೊಡುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಶಿರಾದಲ್ಲಿ ಟಿಕೆಟ್ ಕೊಡುವ ಮುಖಾಂತರ ಯಾದವ ಸಮುದಾಯಕ್ಕೂ ಕೂಡ ನ್ಯಾಯ ದೊರಕಿಸಿಕೊಟ್ಟಂತಾಗುತ್ತೆ. ಆ ಮುಖಾಂತರ ಯಾದವ ಸಮುದಾಯ ಸೆಳೆದಂತಾಗುತ್ತೆ ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಮತ್ತೊಂದು ಕಡೆ ಟಿ.ಬಿ. ಜಯಚಂದ್ರ ಅವ್ರನ್ನ MLC ಮಾಡಿ, ಅಂದರೆ ಅವ್ರನ್ನ MLC ಮಾಡ್ತೀನಿ ಒಪ್ಪಿಸಿ ಅವ್ರನ್ನ ಪಕ್ಷದಲ್ಲೇ ಇರಿಸಿಕೊಂಡು ಯಾದವ ಸಮುದಾಯಕ್ಕೆ ಟಿಕೆಟನ್ನು ಕೊಡಿಸಿ ಅವ್ರ ಮುಖಾಂತರ ಚುನಾವಣಾ ಪ್ರಚಾರ ಮಾಡಬೇಕೆಂಬುದು ಇವರ ತಂತ್ರ. ಮತ್ತೊಂದು ಕಡೆ ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರು ತುಮಕೂರು ಕ್ಷೇತ್ರದಲ್ಲಿ ಅಷ್ಟೂ ಕ್ಷೇತ್ರದಲ್ಲಿ ಟಿಕೆಟನ್ನು ಅನೌನ್ಸ್ ಮಾಡಿದ್ದಾರೆ. ಆದರೆ ಶಿರಾ ಕ್ಷೇತ್ರದಲ್ಲಿ ಖಾಲಿ ಬಿಟ್ಕೊಂಡಿರತಕ್ಕಂಥದ್ದು. ಹಾಗಾಗಿ ಟಿ.ಬಿ. ಜಯಚಂದ್ರ ಅವರಿಗೆ ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗಲ್ಲ ಅಂತ ಹೇಳಿದ್ರೆ ಅವ್ರನ್ನ JDSಗೆ ಕರೆತಂದು ಅವ್ರನ್ನ JDS ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವಂತೆ ಸೂಚಿಸುವುದು. ಈ ಎಲ್ಲ ಸಂಬಂಧಪಟ್ಟಾಗ ಈಗಾಗಲೇ ಟಿ.ಬಿ. ಜಯಚಂದ್ರ ಜೊತೆ HD ಕುಮಾರಸ್ವಾಮಿ ಅವರು ಈಗಾಗಲೇ ರಹಸ್ಯವಾಗಿ ಮಾತುಕತೆಯನ್ನು ನಡೆಸಿರುವಂಥದ್ದು. ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗದಿದ್ರೆ ಟಿ.ಬಿ. ಜಯಚಂದ್ರ ಅವರು JDSನ ಅಭ್ಯರ್ಥಿಯಾಗಿ ಕಣಕ್ಕಿಳುವ ಸಾಧ್ಯತೆ ಇರತಕ್ಕಂಥ, ಹಾಗಾಗಿ ಅವರು ಕೂಡ ಕಾದು ನೋಡುವ ತಂತ್ರವನ್ನು ಅನುಸರಿಸುತ್ತಿರುವಂಥದ್ದು. ಕಾಂಗ್ರೆಸ್ನ ಹಿರಿಯ ನಾಯಕ ಆಗಿರ್ತಕ್ಕಂಥ ಟಿ.ಬಿ. ಜಯಚಂದ್ರ ಅವರು ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಇಡೀ ಕ್ಷೇತ್ರದಲ್ಲಿ ಈಗಾಗಲೇ ಸುತ್ತಾಟವನ್ನು ಆರಂಭಿಸಿರುವಂಥದ್ದು. ಆದರೆ ಟಿ.ಬಿ. ಜಯಚಂದ್ರಗೆ ಟಿಕೆಟ್ ಕೊಡುವ ವಿಚಾರದಲ್ಲಿ ಕಾಂಗ್ರೆಸ್ನ ಅನೇಕ ನಾಯಕರಿಗೆ ಭಿನ್ನ ಅಭಿಪ್ರಾಯ ಇರತಕ್ಕಂಥದ್ದು. ಹಾಗಾಗಿ ಟಿ.ಬಿ. ಜಯಚಂದ್ರ ಕೂಡ ಈ ವಾಸನೆ ಅರಿತೆ HD ಕುಮಾರಸ್ವಾಮಿ ಜೊತೆ ರಹಸ್ಯವಾಗಿ ಮಾತುಕತೆ ನಡೆಸಿರುವಂಥದ್ದು. ಒಂದು ವೇಳೆ ಟಿ.ಬಿ. ಜಯಚಂದ್ರ ಅವರಿಗೆ ಟಿಕೆಟ್ ಸಿಗಲಿಲ್ಲ ಅಂದರೆ ಶಿರಾ ಕ್ಷೇತ್ರದ JDS ಅಭ್ಯರ್ಥಿಯಾಗಿ ಟಿ.ಬಿ. ಜಯಚಂದ್ರ ಕಣಕ್ಕಿಳಿಯುವ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿರುವಂಥದ್ದು. ಸೌಮ್ಯ ಮಳಲಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ.